ಬಜೆಟ್ ಬಗ್ಗೆ ಬಹಳ ನಿರೀಕ್ಷೆ ಇದೆ. ನಿಮ್ಮ ಸ್ನೇಹಿತರೆ ಜಿಲ್ಲೆ ಉಸ್ತುವಾರಿ ಸಚಿವರಿದ್ದಾರೆ. ನಮ್ಮ ಮಲೆನಾಡಿನ ಭಾಗ ಸಾಕಷ್ಟು ಸಮಸ್ಯೆ ಇದೆ. ಅಡಿಕೆ ಸಮಸ್ಯೆ ಇದೆ, ಭತ್ತದ ಸಮಸ್ಯೆ ಇದೆ, ನೀರಿನ ಸಮಸ್ಯೆ ಇದೆ. ಏನಾದರೂ ಬೃಹತ್ ಯೋಜನೆಗಳನ್ನು ತರೋ ಬಗ್ಗೆ ಏನಾದರೂ ಯೋಚನೆ ಇದೆಯಾ ಸರ್? ನೋಡಬೇಕು. ನಾವು ಸಹ ಕೆಲವೊಂದು ಲೆಟರ್ ಎಲ್ಲ ಕೊಟ್ಟಿದ್ದೀವಿ. ನಮ್ಮ ವ್ಯಾಪ್ತಿಯಲ್ಲಿ ಬರುವಂಥ ನಾವು ಕೊಟ್ಟಿದ್ದೀವಿ. ಜಿಲ್ಲಾ ಮಂತ್ರಿಗಳಾಗಿ ಶಿವಮೊಗ್ಗದ ವ್ಯಾಪ್ತಿಯಲ್ಲಿ ಏನು ಕೊಡಬೇಕು ಅವ್ರು ಕೊಡಬೇಕು, ನಾನು ಹೇಳೋಕ್ಕಾಗೋದಿಲ್ಲ. ಬಟ್ ರಾಜ್ಯದ ಇದರಲ್ಲಿ ನಮ್ಮೊಂದಿಷ್ಟು ತಾಲೂಕಲ್ಲಿ ಏನೇನಾಗಬೇಕಂತ ಇದೆ. ನಾವು ಇದ್ರ ಸೇತುವೆಗೆ ಒಂದು ಪ್ಲಾನ್ ಮಾಡ್ತಾ ಇದ್ದೀನಿ ನಾನು. ಈಗಾಗೋದೇ ನಮ್ಮ ಈಗ ಆ ಕಡೆ ಲಾಸ್ಟು ಅದು ಮುಪ್ಪಾನೆ ಸೇತುವೆ ಒಂದು ಆಗಬೇಕು ಅನ್ನೋದು ನಮ್ಮಲ್ಲಿ ಒಂದು ಪ್ಲಾನ್ ಇದೆ. ಈ ಸರಿ ಬಡ್ಜೆಟಲ್ಲಿ ಇಡೋಕ್ಕಾಗತ್ತ ಕೇಳ್ತಾ ಇದ್ದೀವಿ. ಇಲ್ಲಾಂದರೆ ಮುಂದಿನ ಇದಕ್ಕೆಲ್ಲ ಕೊಡಬೇಕಂತ ನಾವು ತೀರ್ಮಾನ ಮಾಡ್ತಾ ಇದ್ದೀವಿ. ಈಗ ನಂದೊಂದು ಇದೆ, ಅದೊಂದು ಆಗಬೇಕು. ಎಲ್ಲ ಸೇತುವೆ ಆಯಿತು. ಈಗ ತುಮ್ರಿ ಸೇತುವೆ ಆಯಿತು, ಹಸಿರುಮಕ್ಕಿ ಸೇತುವೆ ಆಯಿತು, ಲಾಸ್ಟ್ ಪಟಗುಪ್ಪೆನೂ ಆಗಿದೆ. ಈಗ ಹಸಿರುಮಕ್ಕಿದು ಇದು ಮುಪ್ಪಾನೆ ಒಂದು ಆಗಿಬಿಟ್ರೆ ಅದನ್ನೆಲ್ಲ ಆಗ್ಬೋದು ಅಂತ ಇದೆ. ಅದಕ್ಕೊಂದು ಪ್ಲಾನ್ ಮಾಡ್ತಾ ಇದ್ದೀವಿ. ನೋಡ್ಬೇಕು. ಅಮೌಂಟ್ ಹತ್ತತ್ರ ಅದಕ್ಕೆ ಬೇಕು, ಒಂದು 40 ಕೋಟಿ ಮೇಲೆ ಬೇಕೇನೋ, 40 ಕೋಟಿ ಬೇಕು ಅಂತ ಹೇಳ್ತಾ ಇದ್ದಾರೆ ಅಂದಾಜು. ನೋಡಬೇಕು. ಫಾರೆಸ್ಟ್ ಇಲಾಖೆ ಕ್ಲಿಯರೆನ್ಸ್ ಅದು ತಗೊಳ್ಳೇಬೇಕಾಗುತ್ತೆ. ಯಾಕಂದ್ರೆ ಆ ಕಡೆ ದಾಟಿದ್ರೆ ಫಾರೆಸ್ಟೇ ಬರುತ್ತೆ. ಅದಕ್ಕೂ ಏನಂತ ನೋಡ್ಕೋಬೇಕು. ಅವೆಲ್ಲ ಸಾಧಕ ಬಾಧಕಲ್ಲಿ ನೋಡಿಕೊಂಡು ಒಂದು ಮುಪ್ಪಾನೆ ಸೇತುವೆಗೆ ಒಂದು ನನ್ನೊಂದು ಪ್ಲಾನ್ ಇದೆ, ಅದೊಂದು ರೆಡಿ ಮಾಡ್ತಾ ಇದ್ದೀನಿ. ಅದು ಆಮೇಲೆ ಉರುಳುಗಲ್ಲಿಗೆ ಇನ್ನೂ ಸರ್ ಕರೆಂಟ್ ಕೊಡಲಿಲ್ಲ, ಭಾಳ ನಿಧಾನ ಮಾಡ್ತಾ ಇದ್ದಾರೆ. ಏನು ಸರ್ ಸಮಸ್ಯೆ? ಉರುಳುಗಲ್ಲಿಗೆ ಮೊನ್ನೆ ಒಂದು ಸೇತುವೆ ಕೊಟ್ಟಿದ್ದೀನಿ, 40 ಲಕ್ಷ ರೂಪಾಯಿದು ಒಂದು ಸೇತುವೆ ಕೊಟ್ಟಿದ್ದೀನಿ. ಅವ್ರಿಗೆ ಸ್ವತಂತ್ರ ಬಂದಿಂದ ದಾಟಕ್ಕೆ ಇರಲಿಲ್ಲ. ಈಗ ಮೊನ್ನೆ ಒಂದು ಸೇತುವೆ ಕೊಟ್ಟಿದ್ದೀನಿ, ಕೆಲಸ ಶುರುವಾಗಿದೆ. ಈಗ ಅದು ಶುರು ಮಾಡಿದ್ದೀನಿ. ಈಗ ಮುಂದಿನ ಹಂತದಲ್ಲಿ ಅವರಿಗೆ ಎಲ್ಲ ರೀತಿಯ ಕೊಡಲಿಕ್ಕೆ ಅವಕಾಶ ಇದೆ. ಈಗಾಗಲೇ ಕ್ಲಿಯರೆನ್ಸ್ ಹೋಗಿದೆ, ಕ್ಲಿಯರ್ ಆಗೇ ಆಗುತ್ತೆ. ಉರುಳುಗಲ್ಲು ಮತ್ತು ಭೀಮೇಶ್ವರ ಮತ್ತು ಮೇಘಾನೆ ಮೂರಕ್ಕೂ ಆಗುತ್ತೆ. ಮೂರಕ್ಕೂ ಮಾಡ್ಕೊಡೋಕ್ಕೆ ವ್ಯವಸ್ಥೆ ನಾವು ಮಾಡಿಕೊಡ್ತೀವಿ. ನೂತನ ಜಿಲ್ಲಾಧಿಕಾರಿಗಳಿಗೆ ಎಲ್ಲ ತಾಲೂಕುಗಳಿಗೆ ಪ್ರವಾಸ ಮಾಡಿ ಒಂದೊಂದು ದಿನ ಸಭೆಗಳನ್ನು ಮಾಡ್ತಾ ಇದ್ವಿ. ಅದನ್ನು ಮಾಡ್ಲಿಕ್ಕೆ ತಾವು ಹೇಳಬೇಕಲ್ಲ. ನಮ್ಮ ತಾಲೂಕಿನಲ್ಲಿ ಸಾಕಷ್ಟು ಸಮಸ್ಯೆ. ಹೊಸ ಜಿಲ್ಲಾಧಿಕಾರಿಗಳ ಬಗ್ಗೆ ಹೊಸ ಜಿಲ್ಲಾಧಿಕಾರಿ ಬಂದಿದ್ದಾರೆ. ಪಾಪ ಅವರೊಂದು ಸ್ವಲ್ಪ ದಿನ ಕುತ್ಕೊಳ್ಳಲ್ಲಿ ಸ್ವಲ್ಪ ಅರ್ಜಿಗಳು ಭಾಳ ಇದ್ದಾವೆ, ಮೀಟಿಂಗ್ ಮಾಡೋ ಇದ್ದಾವೆ, ಕೋರ್ಟ್ ಕೇಸ್ ಭಾಳ ಇದ್ದಾವೆ. ಯಾಕಂದರೆ ಅವರು ಅಲ್ಲಿ ಹೋಗಿದ್ದರಿಂದ ಇದೆ. ಅವೆಲ್ಲ ಮುಗಿದ ಮೇಲೆ ತಾಲೂಕಲ್ಲಿ ಅಥವಾ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಓಡಾಡಬೇಕನ್ನೋದನ್ನ ಮೊನ್ನೆ ನಾನು ಮಾತಾಡಿ ಬಂದಿದ್ದೀನಿ. ಮೊನ್ನೆ ಸಾಗರದ ಕೆಲವೊಂದು ಚರ್ಚೆ ಮಾಡಿ ಬಂದಿದ್ದೀನಿ. 1-2 ಗಂಟೆ ಕೂತು ಚರ್ಚೆ ಮಾಡಿ ಬಂದಿದ್ದೀನಿ. ಮೊನ್ನೆ ಅವ್ರ ಜೊತೆ ಚರ್ಚೆ ಮಾಡಿ ಬಂದಿದ್ದೀನಿ. ಇಲ್ಲಿ ಫಾರೆಸ್ಟಿಂದ ಇರ್ಬೋದು ಅಥವಾ ರೆವಿನ್ಯೂದು ಸ್ವಲ್ಪ ಸಮಸ್ಯೆಗಳೆಲ್ಲ ಹೇಳಿ ಬಂದಿದ್ದೀನಿ. ಪಾಪ ಅವರೆಲ್ಲ ರೆಸ್ಪಾನ್ಸ್ ಮಾಡಿದ್ದಾರೆ, ಏನೇನು ಮಾಡಬೇಕು ಅನ್ನೋದು. ಬಹುಶಃ ನಾವು ಸಹ ಪ್ಲಾನ್ ಮಾಡಿದ್ದೀವಿ. ಅಂದರೆ ಹೋಬಳಿ ಮಟ್ಟದಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಒಂದು ಜನಸಂಪರ್ಕ ಸಭೆ ಮಾಡಬೇಕು ಅನ್ನೋದು ನಮ್ಮದಿದೆ. 2 ಹೋಬಳಿ, ಈ ಕಡೆ ಅಲ್ಲ, ತುಂಬ್ರೆ ಮತ್ತು ಆ ಕಡೆ ಕೋಗರ್ ಕಡೆ 2 ಕಡೆ ಮಾಡಬೇಕು ಅನ್ನೋದು ಇದಿದೆ. ಅದಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ, ಅಲ್ಲಿ ಮಾಡಿಸ್ತೀವಿ.